ಬಾಂಧವರೇ ಮತ್ತು ಎಲ್ಲ ಇಲ್ಲಿ ಸೇರ್ತಕ್ಕಂಥ ಆಟೋ ಚಾಲಕರು ಇರ್ಬೋದು, ಬೇರೆ ಬೇರೆ ವಾಹನ ಮಾಲೀಕರು ಮತ್ತು ನಮ್ಮ ಕನ್ನಡ ರಕ್ಷಣಾ ವೇದಿಕೆಯವರು, ರೈತ ಸಂಘದವರು, ಭಾರತೀಯ ಜನತಾ ಪಕ್ಷದವರು ಎಲ್ಲರಿಗೂ 75ನೇ ಗಣರಾಜ್ಯೋತ್ಸವ ಶುಭಾಶಯಗಳು. ಮತ್ತು ಈ ಗಣರಾಜ್ಯೋತ್ಸವ ಇಷ್ಟು ವಿಜೃಂಭಣೆ ಆಚರಿಸೋಕ್ಕೂ ನಮಗೆಲ್ಲ ಸಂತೋಷ. ಇಲ್ಲಿ ಜಾತಿ ಭೇದ ಧರ್ಮ ಬಿಟ್ಟು ಏನು ಈ ನಮ್ಮ ದೇಶದಲ್ಲಿ 500-600 ವರ್ಷಗಳ ಹಿಂದೆಯಿಂದ ನಡೆದು ಬಂದಿದ್ದಂಥ ಈ ಶ್ರೀರಾಮನ ದೇವಸ್ಥಾನದಕ್ಕೋಸ್ಕರ ಅಯೋಧ್ಯೆ ಇದು ಸಾವಿರಾರು ಜನಗಳ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥ ಅಯೋಧ್ಯೆ ರಾಮನಿಗೋಸ್ಕರ ನಮ್ಮ ಹಿಂದೂಗಳು ಅದರಲ್ಲೂ ಎಲ್ಲರೂ ಗಣನೆಗೆ ತಗೊಂಡು ಈ ದೇಶದ ಪ್ರಧಾನಿ ಯಾವುದೇ ಪಕ್ಷ ಅಂತ ನಾವು ಹೇಳಲ್ಲ, ಈ ನಮ್ಮೆಲ್ಲರ ಪುಣ್ಯ ನಾವು 500ರಿಂದ 600 ವರ್ಷಗಳ ಹಿಂದೆಯಿಂದ ಎಷ್ಟು ಜನರ ತ್ಯಾಗ ಬಲಿದಾನ ಮತ್ತು ನಮ್ಮ ಕಾಲದಲ್ಲಿ ಈ ಅಯೋಧ್ಯೆ ವಿಷಯ ಇಡೀ ವಿಶ್ವವೇ ನಮ್ಮ ಕಡೆ ನೋಡ್ತಾ ಇದೆ. ಇಷ್ಟು ಸಂಧಾನಯುಕ್ತವಾಗಿ ಇದು ಜಾಣ್ಮೆಯಿಂದ ನಮ್ಮ ದೇಶ ಪ್ರಧಾನಮಂತ್ರಿಗಳು ನಡೆಸು ನಮಗೆಲ್ಲರಿಗೂ ಆ ಸೌಭಾಗ್ಯ ಕೊಟ್ಟಿದ್ದಾನೆ. ಆ ವಿಗ್ರಹ ನೋಡ್ತಾ ಇದ್ದರೆ ಮಗು ಎದ್ದು ಬಂದು ನಗ್ತಾ ಇದ್ದಂಗೆ ನಮಗೆ ಫೀಲ್ ಆಗ್ತಾ ಇದೆ. ಅದು ನಮ್ಮ 7 ಜನ್ಮದ ಪುಣ್ಯ. ಇದೇ ರೀತಿ ಇನ್ನೂ ಏನೇನು ನಮ್ಗೆ ಆಗಬೇಕಾಗಿದೆ, ಇಂಥ ನಾಯಕ ಇನ್ನು ಮುಂದೆ ಬದಲಿ ಈ ಮುಂದಿನ 76ನೇ ಗಣರಾಜ್ಯೋತ್ಸವದಲ್ಲಿ ನಮ್ಗೆ ಇನ್ನೂ ಒಳ್ಳೆಯ ಸುದ್ದಿ ಬದಲಿ ಕರ್ನಾಟಕಕ್ಕೆ ಬೇಕಾದ ಕಾವೇರಿ ನದಿ ಇರ್ಬೋದು, ಇನ್ನೊಂದು ವಿಚಾರವಾಗಿ ಆಗಲಿ ಎಲ್ಲರೂ ಹೊಂದಾಣಿಕೆಯಿಂದ ಮುಕ್ತವಾಗಿ ಅದಕ್ಕೆ ಸಹಾಯ ಮಾಡಿ ಏನಿವತ್ತು ಅಯೋಧ್ಯೆ ಶ್ರೀರಾಮನ ವಿಷಯವನ್ನು ದೀರ್ಘಕಾಲದಿಂದ ಉಳಿದಂಥ ವಿಷಯವನ್ನು ಮೋದಿಯವರು ಸ್ವಚ್ಛತೆಯಿಂದ ಯಾರಿಗೂ ತೊಂದರೆ ಆಗದ ರೀತಿ ಮಾಡಿಕೊಟ್ರು. ಅದೇ ರೀತಿ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನ ಕಾವೇರಿ ನದಿ ವಿಷಯವೂ ಅಷ್ಟೇ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟು ನಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಬರೋ ರೀತಿ ಮಾಡಿಕೊಡ್ಲಿ ಅಂತ ಭಗವಂತ ಮಾಡ್ಕೊತೀನಿ. ತಾಯಿ ಭಾರತ ಮಾತೆಯಲ್ಲೇ ಪಾದಕ್ಕೆ ನಮಿಸುತ್ತಾ ಇಲ್ಲಿ ನನ್ನ 2 ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸುತ್ತಾ ಜೈ ಜೈ ಕರ್ನಾಟಕ. ಇವತ್ತು 75ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಗಣರಾಜ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ BJP ಮುಖಂಡರಾದಂಥ ಧನಲಕ್ಷ್ಮಿ ರಮೇಶ್ರವರು ಮತ್ತು ಕರಾಟೆ ರಂಗಸಮ್ಮಣ್ಣವರು ಮತ್ತು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ PS ವಾಸುದೇವ್ ಅವರು ಎಲ್ಲ ಆಗಮಿಸಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಲ್ಲೇಶ್ವರಂ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ಚೌಧರಿ ಅವರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಆಗಮಿಸಿದರು. ಈ ಕಾರ್ಯಕ್ರಮವನ್ನು ಧ್ವಜಾರೋಹಣ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿಕೊಟ್ಟಂಥ ನಮಗೆ ತುಂಬ ಹೃದಯದ ಮಾರಲ್ ಸಪೋರ್ಟ್ ಕೊಟ್ಟಂಥ ನಮ್ಮ ರಮೇಶಣ್ಣವ್ರಿಗೂ ಮತ್ತು ರಂಗಸಾಮಣ್ಣವ್ರಿಗೂ ಮತ್ತು ಎಲ್ಲ ನಾಗರಿಕರಿಗೂ ತುಂಬ ಧನ್ಯವಾದಗಳು. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. 75ನೇ ಗಣರಾಜ್ಯೋತ್ಸವ ಅದಕ್ಕೆ ಶುಭಾಶಯಗಳು. ಮತ್ತು ಇಲ್ಲಿ ಬಂದಿರೋ ಸ್ನೇಹಿತರು ಮತ್ತು ನಾಗರಿಕರಿಗೂ ವಂದನೆ ಮಾಡಿದೆ. ಎಲ್ಲರಿಗೂ ಸನ್ಮಾನಗಳು ಆಗಿದೆ. ಎಲ್ಲರಿಗೂ ಸಂತೋಷವಾಗಿ ಗಣರಾಜ್ಯೋತ್ಸವ ಆಚರಿಸ್ತೀವಿ. ಅದಕ್ಕೆ ಎಲ್ಲರಿಗೂ ಶುಭಾಶಯಗಳು. ರಾಜ್ಯೋತ್ಸವದ ಎಲ್ಲರಿಗೂ ಭಾರಿ ಅದ್ಭುತವಾದ ಒಂದು ರಾಜ್ಯೋತ್ಸವಕ್ಕೆ ಗಣರಾಜ್ಯೋತ್ಸವಕ್ಕೆ ನನ್ನ ಕರೆದು ಸುರೇಶ್ ಅವರು ನಮ್ಮ ರೈತ ಮೋರ್ಚಾ ಯುವ ಮೋರ್ಚಾದ ಸಂಘದ ಸುರೇಶ್ ಅವರು ಅದನ್ನು ಕರೆದು ಒಂದು ಸನ್ಮಾನ ಮಾಡಿದ್ರು. ತುಂಬ ಇಷ್ಟ ಆಯಿತು ಒಂದು. ಆಮೇಲೆ ಎರಡನೇದು ಏನಪ್ಪ ಅಂದರೆ, ಈಗ ರಾಜ್ಯೋತ್ಸವಕ್ಕಿಂತಲೂ ನಮಗೆ ಮಿಗಿಲಾದ್ದು ನಮ್ಮ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ನಮ್ಮ ರಾಮ ಮಂದಿರ ಒಂದು ಓಪನ್ ಆಗಿದ್ದು ಎಲ್ಲರಿಗೂ ಸಂತೋಷ ಆಯಿತು. ಒಂದು ನಾವು ಇರೋ ಟೈಮಲ್ಲೇ ಗಣರಾಜ್ಯೋತ್ಸವದ ಬದಲಿಗೆ ರಾಮನ ಪ್ರತಿಷ್ಠಾಪನೆ ಓಪನ್ ಆಗಿದ್ದು ಎಲ್ಲರಿಗೂ ತುಂಬ ಖುಷಿಪಟ್ಟಿದೆ. ಇವತ್ತು ನಮಗೆ 75ನೇ ಗಣರಾಜ್ಯೋತ್ಸವ ದಿನ ಬಹಳ ಸಂತೋಷಕರವಾದ ದಿನ. ನಾವೆಲ್ಲರೂ ಸೇರಿದ್ದೀವಿ. ಇದು ನಮಗೆ ಬಹಳ ಒಂದು ಆನಂದಮಯ. ಈ 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮಗೆ ಇನ್ನೊಂದು ಮಹತ್ವವಾದ ಬಹಳ ಸಂತೋಷ ಏನಂದರೆ, ನಾವಿವತ್ತು ಏನು ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಆಗಿದೆ, ಇದು ಭಾರತ ದೇಶದ ಹೆಮ್ಮೆಯ ಪುತ್ರ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ, ಭಾರತ ದೇಶವನ್ನು ಸದಾ ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಪ್ರಧಾನಮಂತ್ರಿಯವರು ಹಾಗೂ ಎಲ್ಲ ಅರ್ಚಕರು, ಅದರಲ್ಲಿ ಬಹಳ ಮುಖ್ಯವಾಗಿ ಮೈಸೂರಿನ ಒಂದು ಶಿಲ್ಪಿಯಿಂದ ಇವತ್ತು ರಾಮರ ವಿಗ್ರಹವನ್ನು ಕೆತ್ತನೆ ಆಗಿದೆ. ಇದು ನಮಗೆ ಕರ್ನಾಟಕದಿಂದ ಆಗಿರೋದು ಬಹಳ ತುಂಬು ಹೃದಯದ ಸಂತೋಷ. 75ನೇ ಗಣರಾಜ್ಯೋತ್ಸವ ಅಂಗವಾಗಿ ಅಂಥೇಳಿ ನಾನು ಹೇಳುತ್ತಾ, ಅದೇ ರೀತಿ ನನಗೆ ಇನ್ನೊಂದು ಬಹಳ ಮಹತ್ವವಾದ ವಿಷಯ ಏನಂದರೆ, ಈ ಒಂದು ಜಾತಿ ಭೇದವಿಲ್ಲದೆ ಇವತ್ತು ಅಯೋಧ್ಯೆಯಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಎಲ್ಲ ಧರ್ಮಗಳು ಸೇರಿ ಇವತ್ತು ಒಂದು ರಾಮ ಪ್ರತಿಷ್ಠಾಪನೆಗೆ ಪಾಲ್ಗೊಂಡಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿರೋದೇನೆಂದರೆ, ನನಗೆ ಒಂದು ಮುಸ್ಲಿಂ ಹೆಣ್ಣು ಮಗಳು, ಅವಳು ನಿಜವಾಗಲೂ ಇವತ್ತು ರಾಮರ ದೇವಸ್ಥಾನಕ್ಕೆ ಅವರು ಮುಂಬೈನಿಂದ ಪಾದಯಾತ್ರೆ ಮಾಡಿ ಅಯೋಧ್ಯೆಯಲ್ಲಿ ಹೋಗಿ ಜೈ ಶ್ರೀರಾಮ್ ಎಂದು ಭಜನೆಯನ್ನು ಮಾಡಿದ್ದಾರೆ. ಇದು ನನ್ನ ಹೃದಯದಲ್ಲಿ ನನ್ನ ಕೊನೆ ಉಸಿರಿದವರೆಗೂ ಕೂಡ
ಆ ಮುಸ್ಲಿಂ ಹೆಣ್ಣು ಮಗಳು ನನ್ನ ಹೃದಯದಲ್ಲಿ ಇರ್ತದೆ. ಅವರ ಯಾವ ರೀತಿ ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀನೋ ಆ ರೀತಿ ಆ ಮುಸ್ಲಿಂ ಹೆಣ್ಮಗಳು ಕೂಡ ನಮಗೆ ಒಂದು ದೇವತೆ ಎಂದು ನಾನು ಇವತ್ತು ತಿಳಿದುಕೊಳ್ತೇನೆ. ಅದೇ ರೀತಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಸಿಖ್ ಎಲ್ಲ ಧರ್ಮಗಳು ಸೇರಿ ಇವತ್ತು ಅಯೋಧ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಿದೆ. ಇದು ನಮ್ಮೆಲ್ಲರ ಸೌಭಾಗ್ಯ. 75ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು.